ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನೆಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ನೀವೇನಾದರೂ ಈಗ ಸದ್ಯಕ್ಕೆ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಲಿದ್ದೀರಾ, ಥರ್ಡ್ ಸೆಮಿಸ್ಟ್ರಲ್ಲಿ ಇದ್ದೀರಾ ಅಂತಂದರೆ ಒಂದು ಎಲೆಕ್ಟಿವ್ ಸಬ್ಜೆಕ್ಟ್ನ ಈ ವರ್ಷದಿಂದ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಕೆಮಿಸ್ಟ್ರಿ ಇನ್ ಡೈಲಿ ಲೈಫ್ ಅಂತ 2 ಯೂನಿಟ್ ಇದೆ, ಯೂನಿಟ್ 1 ಮತ್ತು ಯೂನಿಟ್ 2 ಅಂತ. ಸೊ ಅನಾಲಿಸಿಸ್ ಆಫ್ ಪೆಸ್ಟಿಸೈಡ್ಸ್ ಇನ್ ಫುಡ್. ಸೊ ಮೊದಲನೇ ಯೂನಿಟಲ್ಲಿ ಡೈರಿ ಪ್ರಾಡಕ್ಟ್ಸ್ ಇರ್ಬೋದು, ಫುಡ್ ಕಂಟಾಮಿನೇಷನ್ಸ್ ಇರ್ಬೋದು, ಫುಡ್ ಅಡಲ್ಟ್ರೇಷನ್ ಇರ್ಬೋದು, ಆರ್ಟಿಫಿಷಿಯಲ್ ಸ್ವೀಟ್ನೆಸ್ ಇರ್ಬೋದು, ಆರ್ಟಿಫಿಷಿಯಲ್ ಫ್ಲೇವರ್ಸ್ ಇರ್ಬೋದು, ಆರ್ಟಿಫಿಷಿಯಲ್ ಕಲರಿಂಗ್ ಏಜೆಂಟ್ ಇರ್ಬೋದು, ಇದ್ರ ಮೇಲೆ ವಿಡಿಯೋಸ್ ಇದೆ. ಆ ಸೀರೀಸಲ್ಲಿ ನಾನು ಇವತ್ತು ಅನಾಲಿಸಿಸ್ ಆಫ್ ಪೆಸ್ಟಿಸೈಡ್ಸ್ ಇನ್ ಫುಡ್. ಪೆಸ್ಟಿಸೈಡ್ಸ್ ಅಂದರೆ ಅದು ಯಾವ್ದು ಬೇಕಾದ್ರೂ ಆಗಿರ್ಬೋದು, ಆರ್ಬಿಸೈಡ್ ಗಿಡಕ್ಕೆ ಹಾಕೋದಾಗಿರ್ಬೋದು, ಒಂದು ಮನೆಯಲ್ಲೇ ಇಲಿಗಳು ಅದನ್ನು ಓಡ್ಸೋಕ್ಕಾಗಿರ್ಬೋದು, ಅಥವಾ ಸೊಳ್ಳೆ ಓಡ್ಸೋಕ್ಕಾಗಿರ್ಬೋದು, ಹೀಗೆ ಬೇರೆ ಬೇರೆ ಥರ ಪೆಸ್ಟಿಸೈಡ್ಸ್ನ ನಾವು ಯೂಸ್ ಮಾಡ್ತಾ ಇರ್ತೀವಿ. ನಾಟ್ ಓನ್ಲಿ ಟು ದಿ ಅಗ್ರಿಕಲ್ಚರ್, ಬೇರೆ ಬೇರೆ ಕಡೆಗಳಿಗೆ ಯೂಸ್ ಮಾಡ್ತಿರ್ತೀವಿ. ಅದು ಹೆಂಗೆ ನಮ್ಮ ಫುಡ್ ಒಳಗಡೆ ಸೇರ್ಕೊಂಡಿರ್ಬೋದು. ಸೊ ಅದು ಹೇಗಿದೆ ಅಂತ ಐಡೆಂಟಿಫೈ ಮಾಡೋದಕ್ಕೆ, ಹೆಂಗೆ ಐಡೆಂಟಿಫೈ ಮಾಡೋದು, ಹೇಗೆ ಅನಾಲಿಸಿಸ್ ಮಾಡೋದು, ಪೆಸ್ಟಿಸೈಡ್ಸ್ ಇದೆಯಾ, ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಪೆಸ್ಟಿಸೈಡ್ಸ್ ದಟ್ ವಿ ಆರ್ ಗೋಯಿಂಗ್ ಟು ಯೂಸ್, ಅದು ಇದೆಯಾ ಇಲ್ವಾ ಅಂತ ಹೆಂಗೆ ಚೆಕ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಇವತ್ತು ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇದ್ರ ಬಗ್ಗೆ ಇವತ್ತು ನಾನು ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಎಗೇನ್ ಪೆಸ್ಟಿಸೈಡ್ಸ್ ಅಂತ ವರ್ಡ್ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ದಟ್ಸ್ ಎ ಕೆಮಿಕಲ್ ದಟ್ ವಿ ಆರ್ ಗೋಯಿಂಗ್ ಟು ಯೂಸ್ ಟು ಕಂಟ್ರೋಲ್ ಪೆಸ್ಟ್ ಅಂತಂದರೆ ಅದು ಏನು ಬೇಕಾದ್ರೂ ಆಗಿರ್ಬೋದು, ಮನುಷ್ಯರಿಗೆ ತೊಂದರೆ ಮಾಡೋದಾಗಿರ್ಬೋದು, ಅನಿಮಲ್ಸ್ಗಳಿಗೆ ತೊಂದರೆ ಮಾಡೋದಾಗಿರ್ಬೋದು, ಅಥವಾ ಗಿಡಗಳಿಗೆ ತೊಂದರೆ ಮಾಡೋದಾಗಿರ್ಬೋದು, ಎಲ್ಲದಕ್ಕೂ ನಾವೇನಂತ ಕರಿತೀವಿ, ಪೆಸ್ಟಿಸೈಡ್ಸ್ ಅಂತ ಹೇಳ್ತೀವಿ. ಅದಕ್ಕೆ ಬೇರೆ ಬೇರೆ ಟರ್ಮ್ಸ್ಗಳನ್ನ ಹೇಳ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಅರ್ಬಿಸೈಡ್ ಅಂತ ಹೇಳ್ತೀವಿ. ಅರ್ಬ್ಸ್ಗೆ ತೊಂದರೆ ಮಾಡುವಂಥ ಪೆಸ್ಟ್ಗಳಿಗೆ ಅರ್ಬಿಸೈಡ್ಸ್ ಅಂತ ಕರಿತೀವಿ. ಅದೇ ಥರ ಇನ್ಸೆಕ್ಟ್ಸ್ಗೆ ಕಂಟ್ರೋಲ್ ಮಾಡೋದಕ್ಕೆ ಯೂಸ್ ಮಾಡ್ತೀವಲ್ಲ, ಅದಕ್ಕೆ ಏನಂತ ಕರಿತೀವಿ, ಇನ್ಸೆಕ್ಟಿಸೈಡ್ಸ್ ಅಂತ ಕರಿತೀವಿ. ಅದೇ ಥರ ಬೇರೆ ಬೇರೆ ಟರ್ಮ್ಗಳನ್ನ ನಾವು ಹೇಳ್ತಾ ಹೋಗ್ತೀವಿ. ಅದೇ ಫಂಗಿಸೈಡ್ ಅಂತ ಹೇಳ್ತೀವಿ. ಫಂಗಸ್ನ ಅವಾಯ್ಡ್ ಮಾಡೋಕ್ಕೆ, ಕಂಟ್ರೋಲ್ ಮಾಡೋಕ್ಕೆ ಯೂಸ್ ಮಾಡುವಂಥ ಕೆಮಿಕಲ್ಗೆ ನಾವೇನಂತ ಕರಿತೀವಿ, ಫಂಗಿಸೈಡ್ ಅಂತ ಕರಿತೀವಿ. ಹಾಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ನಿಮಗೆ ಪೆಸ್ಟಿಸೈಡ್ಸ್ ಇದೆ. ಇದನ್ನೆಲ್ಲ ಆಲ್ ದೀಸ್ ಕಮ್ಸ್ ಅಂಡರ್ ಪೆಸ್ಟಿಸೈಡ್ಸ್ ಓನ್ಲಿ. ಸೊ ನಮಗೆ ರಾಸಾಯನಿಕ ಗೊಬ್ಬರಗಳು ಅಂತಂದರೆ ಪೆಸ್ಟಿಸೈಡ್ಸ್ ಅಂತಂದರೆ ಅದೇ ಅಂತಲ್ಲ, ಅದು ಹರ್ಬ್ಸ್ನ ಇರ್ಬೋದು, ಪ್ಲ್ಯಾಂಟ್ಸ್ ಇರ್ಬೋದು, ಅನಿಮಲ್ಸ್ ಇರ್ಬೋದು, ಹ್ಯೂಮನ್ ಬೀಯಿಂಗ್ಸ್ಗೆ ಇರ್ಬೋದು, ಯಾವುದು ತೊಂದರೆ ಕೊಡುತ್ತಲ್ಲ, ಮೈಕ್ರೋಬಿಯಲ್ ಅಂತ ಹೇಳ್ತೀವಿ, ಅನಿಮಲ್ ರಿಪೆಲೆಂಟ್ ಅಂತ ಹೇಳ್ತೀವಿ, ಇನ್ಸೆಕ್ಟ್ ರಿಪೆಲೆಂಟ್ ಅಂತ ಕರಿತೀವಿ. ಇದನ್ನೆಲ್ಲದಕ್ಕೂ ನಾವೇನಂತ ಕರಿತೀವಿ ಅಂತಂದರೆ ಪೆಸ್ಟಿಸೈಡ್ಸ್ ಅಂತ ಹೇಳ್ತೀವಿ. ವಿಚ್ ಗೋಯಿಂಗ್ ಟು ಮೇಕ್ ಹಾರ್ಮ್ಫುಲ್ ಟು ದಟ್ ಪರ್ಟಿಕ್ಯುಲರ್ ಥಿಂಗ್, ಪ್ಲಾಂಟ್ ಆಗಿರ್ಬೋದು, ಅನಿಮಲ್ ಆಗಿರ್ಬೋದು, ಹ್ಯೂಮನ್ ಬೀಯಿಂಗ್ಸ್ ಆಗಿರ್ಬೋದು, ಅದಕ್ಕೆ ನಾವೇನಂತ ಕರಿತೀವಿ, ಪೆಸ್ಟಿಸೈಡ್ಸ್ ಅಂತ ಕರಿತೀವಿ. ಅದೇ ರೀತಿ DDT ಅಂತ ನಾವೇನು ಹೇಳ್ತೀವಿ, ಡೈಕ್ಲೋರೋ ಡೈಫಿನೈಲ್ ಟ್ರೈಕ್ಲೋರೋ ಈಥೇನ್ ಅಂತ ಹೇಳ್ತೀವಿ. ಎಗೇನ್ ಸ್ಟ್ರಕ್ಚರು ಅಲ್ಲಿ ಬರೆದಿದ್ದೀನಿ ನಾನು. ಡೈಕ್ಲೋರೋ ಡೈಫಿನೈಲ್ ಟ್ರೈಕ್ಲೋರೋ ಈಥೇನ್ ಅಂತ ಹೇಳ್ತಾರೆ, DDT ಅಂತ ಹೇಳ್ತಾರೆ. ಇದು ಆ್ಯಕ್ಚುಲಿ 1874 ಸಿಂಥಸೈಸ್ ಮಾಡಿದ್ರು ಆಸ್ಟ್ರೇಲಿಯನ್ ಕೆಮಿಸ್ಟ್ ಆಥರ್ ಜೊಡೆಲಿಯರ್ ಅಂತ. ಬಟ್ ಲೇಟ್ 1940s ನಮಗೆ ಇಟ್ ಕ್ಯಾನ್ ಬಿ ಯೂಸ್ಡ್ ಆಸ್ ಎ ಪೆಸ್ಟಿಸೈಡ್ ಅಂತ ಗೊತ್ತಾಯಿತು. ಸೊ ಇಟ್ ವಾಸ್ ದಿ ಫಸ್ಟ್ ಮಾಡರ್ನ್ ಸಿಂಥೆಟಿಕ್ ಇನ್ಸೆಕ್ಟಿಸೈಡ್ ಅಂತ ನಾವು ಕನ್ಸಿಡರ್ ಮಾಡ್ಕೋಬೋದು. ಇದು ಇನ್ಸೆಕ್ಟ್ಸ್ಗಳನ್ನ ಸಾಯಿಸೋದಕ್ಕೆ, ಪರ್ಟಿಕ್ಯುಲರ್ಲಿ ಮೊಸ್ಕಿಟೋನ ಕಂಟ್ರೋಲ್ ಮಾಡೋದಕ್ಕೆ ಅದನ್ನು ಯೂಸ್ ಮಾಡ್ತಾಯಿದ್ರು. ಹೇಗಿರುತ್ತೆ ಅಂದರೆ ಕಲರ್ಲೆಸ್ಸು, ಟೇಸ್ಟ್ಲೆಸ್ಸು, ಓಡರ್ಲೆಸ್ಸು, ಕ್ರಿಸ್ಟಲೈನ್ ಇರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, DDT ಅಂತ ಕರಿತೀವಿ. ಇದು ಆ್ಯಕ್ಚುಲಿ ಆರ್ಗ್ಯಾನೋಕ್ಲೋರೈಡ್ ಅಂದರೆ ಕ್ಲೋರೈಡ್ ಇರುವಂಥ ಕಂಟೆಂಟ್ ಇರುವಂಥದ್ದು. ಅದನ್ನು ಪೆಸ್ಟಿಸೈಡ್ ಆಗಿ ಸ್ಪ್ರೇ ಆಗಿ ನಾವು ಏನು ಮಾಡ್ತೀವಿ, ಯೂಸ್ ಮಾಡ್ತಾಯಿದ್ರು 40 to 60. ಸೊ ಇದರದ್ದು ಹಾರ್ಮ್ಫುಲ್ ಎಫೆಕ್ಟ್ ಏನು, ಯಾಕೆ ಆ ಥರ ಆಗ್ತಾಯಿದೆ, ಯಾಕೆ ಅದು ಹಾರ್ಮ್ಫುಲ್ ಆಯಿತು ಅನ್ನೋದಕ್ಕೆ ನಮ್ಗೆ ಅದರದ್ದು ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ನ ನೋಡಬೇಕಾಗತ್ತೆ. ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ನ ನೋಡಿದ್ರೆ DDT ಏನಾಗುತ್ತೆ, ವಾಟರಲ್ಲಿ ಇನ್ಸಾಲ್ಯುಬಲ್ ಆಗುತ್ತೆ. ಆದರೆ ಆಯಿಲ್ ಅಥವಾ ಫ್ಯಾಟಲ್ಲಿ ಏನಾಗುತ್ತೆ, ಅದು ಸಾಲ್ಯುಬಲ್ ಆಗುತ್ತೆ. ಈ ಎರಡೂ ಪ್ರಾಪರ್ಟಿನೂ ಏನು ಮಾಡ್ತಾ ಇದೆ, ಇಟ್ ಮೇಕ್ಸ್ ವರ್ಸ್ಟ್ ವಿತ್ ರೆಸ್ಪೆಕ್ಟ್ ಟು ಪ್ಲ್ಯಾಂಟ್ಸ್ ಆಗಿರ್ಬೋದು, ಅನಿಮಲ್ಸ್ ಆಗಿರ್ಬೋದು, ಅಕ್ವಾಟಿಕ್ ಅನಿಮಲ್ಸ್ ಆಗಿರ್ಬೋದು, ಅಥವಾ ಹ್ಯೂಮನ್ ಬೀಯಿಂಗ್ಸ್ ಆಗಿರ್ಬೋದು. DDT ಸಿನ್ಸ್ ಇಟ್ ಇಸ್ ಇನ್ಸಾಲ್ಯುಬಲ್ ಇನ್ ವಾಟರ್, ನಾವೇನು ಮಾಡ್ತೀವಿ, ಸ್ಪ್ರೇ ಮಾಡ್ತಾ ಇದ್ವಿ ಅದನ್ನು ಮಣ್ಣೊಳಗಡೆ, ನೀರೊಳಗಡೆ, ಗಾಳಿ ಒಳಗಡೆ ಸೇರಿಕೊಂಡಿದೆ. ಸಿನ್ಸ್ ಇಟ್ ಇಸ್ ನಾಟ್ ಸಾಲ್ಯುಬಲ್ ಇನ್ ವಾಟರ್, ಇಟ್ ವಿಲ್ ಬಿ ದೇರ್ ಇನ್ ದಿ ಏರ್. ಹಾಗಾಗಿ ಏನಾಗುತ್ತೆ, ಡಿಸಾಲ್ವ್ ಆಗಲ್ಲ, ಅದು ಕ್ವಾಂಟಿಟಿನಲ್ಲಿ ಇರುತ್ತೆ. ಅದೇ ರೀತಿ ಸಿನ್ಸ್ ಇಟ್ ವಾಸ್ ಸಾಲ್ಯುಬಲ್ ಇನ್ ಆಯಿಲ್ ಆರ್ ಫ್ಯಾಟ್ ಆಗಿರೋದಕ್ಕೋಸ್ಕರ ಏನಾಗುತ್ತೆ ಅಂದರೆ
ಫ್ಯಾಟ್ ಆಫ್ ದಿ ಆರ್ಗ್ಯಾನಿಸಮ್. ಅದು ಏನಾಗುತ್ತೆ, ನಾವು ಈಗ ಗಾಳಿನಲ್ಲಿದೆ, ಮಣ್ಣಲ್ಲಿದೆ, ನೀರಲ್ಲಿದೆ, ಗಿಡದಲ್ಲಿದೆ, ಅದು ನಾವು ತಿಂದಾಗ ಏನಾಗುತ್ತೆ ಅಂದರೆ ನಮ್ಮ ಬಾಡಿ ಒಳಗಡೆ ಹೋಗುತ್ತೆ. ಬಾಡಿ ಒಳಗಡೆ ಏನಾಗಿರುತ್ತೆ, ಫ್ಯಾಟ್ ಆ್ಯಂಡ್ ಆಯಿಲ್ಸ್ ಇರುತ್ತೆ. ಅವಾಗ ಏನಾಗುತ್ತೆ, ಅದು ಡಿಸಾಲ್ವ್ ಆಗುತ್ತೆ. ಡಿಸಾಲ್ವ್ ಆಗಿಬಿಟ್ಟು ಏನು ಮಾಡಿಬಿಡುತ್ತೆ, ಅದು ನಮ್ಮ ಬಾಡಿ ಒಳಗಡೆನೆ ಉಳ್ಕೊಂಡ್ಬಿಡುತ್ತೆ. ಅದು ನಮ್ಮ ಬಾಡಿಯಿಂದ ಹೊರಗಡೆ ಬರಲ್ಲ. ಇದಕ್ಕೆ ನಾವೇನಂತ ಕರಿತೀವಿ, ಬಯೋ ಅಕ್ಯುಮುಲೇಷನ್ ಅಂತ ಕರಿತೀವಿ. ಅದೇ ರೀತಿ ಇದು ತುಂಬ ಜಾಸ್ತಿ ಆಯಿತು ಅಂತಂದರೆ ಬಯೋ ಮ್ಯಾಗ್ನಿಫಿಕೇಷನ್ ಅಂತ ಹೇಳ್ತಾರೆ, ಅದು ನಮ್ಮ ಬಾಡಿ ಒಳಗಡೆ ಆಗಿಬಿಡುತ್ತೆ. ಸೊ ಅದರಿಂದ ನಮ್ಗೆ ಏನಾಗುತ್ತೆ, ಬೇರೆ ಬೇರೆ ಎಫೆಕ್ಟ್ ಆಗುತ್ತೆ. ರೀಸೆಂಟ್ಲಿ ನೀವು ಇದರಲ್ಲೂ ನೋಡಿರ್ಬೋದು, ಪೆಂಡಮಿಕ್ ಸಿಚುಯೇಷನಲ್ಲೂ ಕೆಲವೊಂದು ಏರಿಯಾಗಳಲ್ಲಿ ಅವ್ರೇನು ಮಾಡಿದ್ರು ಅಂದರೆ ಕೆಲವೊಂದು ಸ್ಪ್ರೇಗಳನ್ನ ಮಾಡಿ, ಇದು ಕೋವಿಡ್ ಬಂದಾಗ ಎಲ್ಲಿ ಜಾಸ್ತಿ ಇರುತ್ತಲ್ಲ ಅಲ್ಲಿ ಸ್ಪ್ರೇ ಮಾಡೋಣ ಅಂತ ಹೇಳಿ ಅಲ್ಲಿ ಕೆಲವು ಕಡೆಗೆ ಏನು ಮಾಡಿದ್ರು, ಸ್ಪ್ರೇ ಮಾಡಿದ್ರು. ಅವಾಗ ಏನಾಗಿತ್ತು, ನಮಗೆ ಮಲೇರಿಯಾ ಇರ್ಬೋದು, ಪ್ಲೇಗ್ ಇರ್ಬೋದು, ಅದೆಲ್ಲ ಜಾಸ್ತಿ ಇದ್ದಾಗ ಈ ರೀತಿಯಾಗಿ ಏನು ಮಾಡ್ತಿದ್ರು, DDTನ ಅವರು ಸ್ಪ್ರೇ ಮಾಡ್ತಿದ್ರು. ಏರಲ್ಲಿ ಅದು ಸ್ಪ್ರೇ ಆಗ್ತಿತ್ತು. ಸಿನ್ಸ್ ಏರಲ್ಲಿ ಸ್ಪ್ರೇ ಮಾಡಿರೋದ್ರಿಂದ ಗಾಳಿನಲ್ಲಿರುತ್ತೆ, ಮಣ್ಣಲ್ಲಿರುತ್ತೆ, ಪ್ಲ್ಯಾಂಟ್ಗಳಲ್ಲಿರುತ್ತೆ, ಮಣ್ಣಿಂದ ಪ್ಲ್ಯಾಂಟಿಗೆ ಬರುತ್ತೆ, ವಾಟರಿಂದ ಬರುತ್ತೆ. ಹಾಗಾಗಿ ಏನಾಯಿತು, ಅದು ಬಯೋ ಆಕ್ಸಿಷನ್ ಆಗಿ ಉಳ್ಕೊಳ್ತಾ ಹೋಯಿತು. ಇದು ನಮ್ಮ ಬಾಡಿ ಒಳಗಡೆ ಹೇಗೆ ಎಂಟರ್ ಆಗುತ್ತೆ ಅಂದರೆ, ನಾನು ಮುಂಚೆನೇ ಹೇಳ್ದಂಗೆ 40 to 70s ಆ ರೇಂಜಲ್ಲಿ ಒಂದು 30-40 ಇಯರ್ಸ್ ಏನು ಮಾಡಿದಾರಲ್ಲ, ಪೆಸ್ಟಿಸೈಡ್ ಕಂಟ್ರೋಲ್ ಮಾಡೋದಕ್ಕೆ ಅವರೇನು ಮಾಡ್ತಾಯಿದ್ರು, DDTನ ಯೂಸ್ ಮಾಡ್ತಾಯಿದ್ರು. DDT ಸ್ಪ್ರೇ ಮಾಡಿದಾಗ ಗಾಳಿನಲ್ಲಿ ಸ್ಪ್ರೇ ಮಾಡಿದಾಗ ಅದೇನಾಗುತ್ತೆ, ಪ್ಲ್ಯಾಂಟ್ ಮೇಲೆ ಬಂದು ಕೂತ್ಕೊಳ್ಳುತ್ತೆ. ಆಮೇಲೆ ಕಂಟ್ರೋಲ್ ಮಾಡುತ್ತೆ, ಪೆಸ್ಟು, ಮಸ್ಕಿಟೋಸು ಅಂಥದನ್ನೆಲ್ಲ ಕಂಟ್ರೋಲ್ ಮಾಡುತ್ತೆ. ಆದರೆ ಅದೇನು ಮಾಡುತ್ತೆ, ಪ್ಲ್ಯಾಂಟ್ ಮೇಲೆ ಬಂದು ಕೂತ್ಕೊಳ್ಳುತ್ತೆ. ಆ ಪ್ಲ್ಯಾಂಟ್ನ ಅಥವಾ ಗಾಳಿ ಇರ್ಬೋದು, ಗಾಳಿಲಲ್ಲಿರ್ಬೋದು, ಇಲ್ಲಾಂದರೆ ನೀರಲ್ಲಿರ್ಬೋದು, ಮಣ್ಣಲ್ಲಿರ್ಬೋದು, ಅದೆಲ್ಲ ಎಲ್ಲಿಗೆ ಹೋಗುತ್ತೆ ಅಂದರೆ ಇಟ್ ವಿಲ್ ಗೆಟ್ ಇನ್ ಟು ದಿ ಪ್ಲ್ಯಾಂಟ್. ಆ ಪ್ಲ್ಯಾಂಟನ್ನು ನಾವು ತಿಂದಾಗ ಅದೇನಾಗುತ್ತೆ ಅಂತಂದರೆ, ಅಥವಾ ಆ ನೀರನ್ನ ನಾವು ಕುಡಿದಾಗ ನಮ್ಮ ಬಾಡಿ ಒಳಗಡೆ ಏನಾಗುತ್ತೆ, ಅದು DDT ಉಳ್ಕೊಳ್ತಾ ಹೋಗುತ್ತೆ. ಇದೇನಾಗ್ತಾ ಹೋಗುತ್ತೆ, ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ ನಮ್ಮ ಬಾಡಿ ಒಳಗಡೆ. ನಮ್ಮ ಬಾಡಿನಲ್ಲಿ ಏನಾಗುತ್ತೆ ಅಂದರೆ, ಸಿನ್ಸ್ ನಮ್ಮ ಬಾಡಿನಲ್ಲಿ ಲಾಟ್ ಆಫ್ ಫ್ಯಾಟ್ ಆಯಿಲ್ ಇರೋದ್ರಿಂದ ಅದು ಡಿಸಾಲ್ವ್ ಆಗುತ್ತೆ. ಡಿಸಾಲ್ವ್ ಆಗಿ ಅದೇನಾಗುತ್ತೆ, ನಮ್ಮ ಬಾಡಿ ಒಳಗಡೆ ಅಕ್ಯುಮುಲೇಷನ್ ಆಗ್ತಾ ಹೋಗುತ್ತೆ. ಬಾಡಿಯಿಂದ ಹೊರಗಡೆ ಬರಲ್ಲ, ನಮ್ಮ ಬಾಡಿ ಒಳಗಡೆ ಅಕ್ಯುಮುಲೇಷನ್ ಆಗುತ್ತೆ. ಅದು ಯಾವುದೋ ಒಂದು ಲೆವೆಲ್, ಸ್ಯಾಚುರೇಟೆಡ್ ಲೆವೆಲ್ ಇದಾದಮೇಲೆ ಬಯೋ ಮ್ಯಾಗ್ನಿಫಿಕೇಷನ್ ಆಗಿ ನಮ್ಮ ಬಾಡಿ ಒಳಗೆ ಉಳ್ಕೊಳ್ತಾ ಹೋಗುತ್ತೆ. ಹಾಗಾಗಿ ಏನಾಗ್ತಿದೆ ಅಂತಂದರೆ, ಈ ಒಂದು ಮಲೇರಿಯಾ, ಟೈಫಾಯ್ಡ್, ಇನ್ಸೆಕ್ಟ್ಸ್ ಬೋರ್ನ್ ಹ್ಯೂಮನ್ ಡಿಸೀಸಸ್, ಮಿಲಿಟರಿ ಮತ್ತು ಪಾಪ್ಯುಲೇಷನ್, ಪರ್ಟಿಕ್ಯುಲರ್ಲಿ ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಇದನ್ನು ಜಾಸ್ತಿ ಯೂಸ್ ಮಾಡಿದ್ರು. ವರ್ಲ್ಡ್ ಫೀಲ್ಡಲ್ಲಿ ಅದನ್ನು ಅವ್ರು ಯೂಸ್ ಮಾಡ್ತಾಯಿದ್ರು. ಹಾಗಾಗಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಇದು ಎಲ್ಲ ಕಡೆಗೂ ಬಂದ್ಬಿಟ್ಟಿದೆ, ಎಲ್ಲೂ ಇದಿಲ್ಲ ಅಂತ ಹೇಳಂಗಿಲ್ಲ. ಇದು ಇಡೀ ಪ್ರಪಂಚದಲ್ಲಿ ಏನಾಗಿದೆ, ಒಂದು 30-40 ವರ್ಷ ಯೂಸ್ ಮಾಡಿದ್ರು. ಸಿನ್ಸ್ ಇಟ್ ಈಸ್ ಇನ್ಸಾಲ್ಯುಬಲ್ ಇನ್ ವಾಟರ್, ಇಟ್ ಈಸ್ ಸ್ಟೇಯಿಂಗ್ ಇನ್ ದಿ ಎನ್ವೈರನ್ಮೆಂಟ್. ಹಾಗಾಗಿ ಎಲ್ಲ ಕಡೆಗೂ ಇದೆ. ಅಥವಾ ಅದು ಹೆಂಗಿದೆ ಅಂತಂದರೆ, ಮುಂಚೆ ಹೇಳ್ದಂಗೆ ನಾನು ಪ್ಲ್ಯಾಂಟಿಂದ ಅನಿಮಲ್ಸ್ಗೆ ಹೋಗಿದೆ, ಅನಿಮಲ್ಸಿಂದ ಅಕ್ವಾಟಿಕ್ ಅನಿಮಲ್ಸ್ ಇದೆ, ನೀರಿದೆ, ಗಾಳಿ, ಮಣ್ಣು ಎಲ್ಲ ಕಡೆಯಿಂದ ಒಂದು ಕಡೆಯಿಂದ ಒಂದು ಕಡೆಗೆ ಟ್ರಾನ್ಸ್ಪೋರ್ಟ್ ಮಾಡ್ತೀವಿ. ಇದರಿಂದ ಏನಾಗಿದೆ ಅಂದರೆ DDT ಎಲ್ಲ ಕಡೆಗೂ ಥ್ರೂಔಟ್ ದಿ ವರ್ಲ್ಡ್ ಅದು ಸ್ಪ್ರೆಡ್ ಆಗಿದೆ. ಈವನ್ ದೆನ್ ಇಟ್ ಈಸ್ ದೇರ್ ಇನ್ ದಿ ಆರ್ಟಿಕ್ ಅಂಡ್ ಅಟ್ಲಾಂಟಿಕ್ ಓಷನ್ಗಳಲ್ಲಿ, ಅಥವಾ ಓಪನ್ ಓಷನ್ಗಳಲ್ಲಿ, ಹೈ ಮೌಂಟೇನ್ ಏರಿಯಾದಲ್ಲಿ, ಇಲ್ಲಿಲ್ಲ ಅನ್ನಂಗಿಲ್ಲ, ಎಲ್ಲ ಕಡೆಗೂ ಏನಾಗಿದೆ, DDT ಸ್ಪ್ರೆಡ್ ಆಗಿದೆ. ಸೊ ಅದರಿಂದ ನಮ್ಗೆ ಏನಾಗುತ್ತೆ, DDT ಸ್ಪ್ರೆಡ್ ಆದರೆ ಏನಾಗುತ್ತೆ, ಎನ್ವೈರನ್ಮೆಂಟ್ಗೆ, ಅನಿಮಲ್ಸ್ಗೆ, ಹ್ಯೂಮನ್ಗೆ ಅದೇನು ಮಾಡ್ತಾ ಇದೆ, ಥ್ರೆಟ್ ಮಾಡ್ತಾ ಇದೆ. ಪರ್ಸಿಸ್ಟೆಂಟ್ ಇನ್ ದಿ ಎನ್ವೈರನ್ಮೆಂಟಿಂದ ಹೊರಗಡೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಅದೇನಾಗುತ್ತೆ, ಅಲ್ಲೇ ಉಳ್ಕೊಳ್ಳುತ್ತೆ. ಅದು ಏನಾಯಿತು, ಎನ್ವೈರನ್ಮೆಂಟಲ್ಲಿ ಸಾಯಿಲಲ್ಲಿ ಎಷ್ಟಿರುತ್ತೆ ಅಂದರೆ 2-15 ವರ್ಷ ಅದು ಸಾಯಿಲಲ್ಲಿ ಉಳ್ಕೊಳ್ಳುತ್ತೆ. 150 ವರ್ಷ ಅಕ್ವಾಟಿಕ್ ಅನಿಮಲ್ಸಲ್ಲಿ ಉಳ್ಕೊಳ್ಳುತ್ತದು. ಅದೇ ಥರ ಇದೇನಾಗುತ್ತೆ ಅಂದರೆ, ಪ್ಲ್ಯಾಂಟಿಂದ ಅನಿಮಲ್ಸ್ಗೆ ಬರುತ್ತೆ, ಅನಿಮಲ್ಸಿಂದ ಪ್ಲ್ಯಾಂಟಿಗೆ ಬರುತ್ತೆ. ಈ ರೀತಿಯಾಗಿ ಆ ಸರ್ಕಲ್ ಏನಾಗ್ತಾ ಇದೆ, ವಿಷವರ್ತುಲ ಏನಿದೆ, ಅದರಿಂದ ಅಲ್ಲಿಗೆ ಇದಾಗ್ತಾ ಇದೆ. ಅನಿಮಲ್ಸ್ಗೆ ಏನಾಗುತ್ತೆ ಅಂದರೆ, ಎಗ್ಶೆಲ್ಸ್ ಆಫ್ ದಿ ಬರ್ಡ್ ಅದೇನಾಗ್ತಿದೆ ಅಂದರೆ ಥಿನ್ ಆಗ್ತಾ ಇದೆ. ಎಂಬ್ರಿಯೋ ಡೆತ್ಗಳಾಗ್ತಾ ಇದೆ. ಅಂದರೆ ಈ ಪಕ್ಷಿಗಳಿಗೆ ತುಂಬ ತೊಂದರೆ ಮಾಡ್ತಾ ಇದೆ. ಹಾರ್ಮೋನಿ ಪ್ರಾಬ್ಲಮ್ಸ್ ಮಾಡ್ತಾ ಇದೆ ಅನಿಮಲ್ಸಲ್ಲಿ. ಆಮೇಲೆ ಲಿವರ್ ಟ್ಯೂಮರ್ ಆಗುವಂಥ ಕೇಸಸ್ ಇರುತ್ತೆ. ಅದೇ ಥರ ಏನಾಗುತ್ತೆ, ಕ್ಯಾನ್ಸರ್ನೂ ಅದು ಕಾಸ್ ಮಾಡ್ಬೋದು. ಸೊ ಪ್ರಿಕ್ಕಿಂಗ್ ಫೀಲಿಂಗ್ ಇನ್ ದಿ ಮೌತ್ ಇದನ್ನು ಜಾಸ್ತಿ ಇತ್ತು ಅಂತಂದರೆ, ನಮ್ಮ ಬಾಯಲೆಲ್ಲ ಏನಾಗುತ್ತೆ ಅಂತ ಕೆಡ್ತಾ ಆಗೋದು, ನಾಸಿ ಆಗೋದು, ಕನ್ಫ್ಯೂಷನ್ ಆಗೋದು, ನಾವು ಏನು ಮಾಡ್ತಾ ಇದ್ದೀವಿ ಅಂತ ಗೊತ್ತಾಗದೇ ಇರೋದು, ಹೆಡೇಕ್ ಇರ್ಬೋದು, ಡ್ರೌಸಿನೆಸ್ ಇರ್ಬೋದು, ಫಿಟಿಕ್ ಇರ್ಬೋದು, ವಾಮಿಟಿಂಗು, ಟ್ಯೂಮರ್ಸು, ಇದೆಲ್ಲ ಲೆಥರ್ಜಿಕ್ ಇರ್ಬೋದು, ಇನ್ಕೋಆರ್ಡಿನೇಷನು, ನಾವು ಮೈಂಡ್ ಏನೋ ಯೋಚನೆ ಮಾಡ್ತಾ ಇರುತ್ತೆ, ಕೆಲಸ ಏನೋ ಮಾಡ್ತಿರ್ತೀವಿ, ಆ ಥರದ್ದೆಲ್ಲನೂ ಆಗುವಂಥದ್ದು ಆಗ್ತದೆ. ಸೊ ಹಾಗಾಗಿ ಇದೇನಾಗಿದೆ ಅಂದರೆ, ಇದನ್ನು ನಾವೇನಂತ ಕರಿಸ್ತೀವಿ, ಕಾರ್ಸಿನೋಜೆನಿಕ್ ಟು ಹ್ಯೂಮನ್ಸ್ ಅಂತಲೂ ಹೇಳ್ತೀವಿ. ಇದೇನು ಮಾಡುತ್ತೆ ಅಂದರೆ, ನಮ್ಮ ಹ್ಯೂಮನ್ ಸಿಸ್ಟಮ್ನ ಸಪ್ರೆಸ್ ಮಾಡುತ್ತೆ, ಡಿಸ್ಟರ್ಬ್ ದಿ ಸೆಕ್ಸ್ ಹಾರ್ಮೋನ್ಸ್ಗೆ ತೊಂದರೆ ಮಾಡುತ್ತೆ. ಹೈ ಇಂಟೇಕ್ ಆಫ್ DDT ಈಸ್ ಅಸೋಸಿಯೇಟೆಡ್ ವಿತ್ ಡೆವಲಪ್ಮೆಂಟಲ್ ಆ್ಯಂಡ್ ರೀಪ್ರೊಡಕ್ಟಿವ್ ಅಬ್ನಾರ್ಮಲಿಟೀಸ್.
ಸೊ ಇದೇನಾಗುತ್ತೆ ಅಂತಂದರೆ ಇದು ಆಲ್ರೆಡಿ 40 to 70 ಯೂಸ್ ಮಾಡಿದ್ದಾರೆ. 70s ನಮ್ಗೆ ಗೊತ್ತಾಯಿತು ಇದರಿಂದ ತೊಂದರೆ ಆಗುತ್ತೆ ಅಂತ. ಅದಾದಮೇಲೆ ಏನಾಯಿತು ಅಂದರೆ ಅದನ್ನು ಕೆಲವು ಕಂಟ್ರಿಗಳಲ್ಲಿ ಬ್ಯಾನ್ ಮಾಡಿದ್ದಾರೆ ಅಥವಾ ಯೂಸ್ ಮಾಡೋದನ್ನು ಕಡಿಮೆ ಮಾಡಿದ್ದಾರೆ. ಬಟ್ ಆ ಎಫೆಕ್ಟ್ ಏನಾಗಿದೆ ಹಾಗೆ ಉಳ್ಕೊಂಡಿದೆ. ಹಾಗೆ ಸೈನ್ಸ್ ಏನಾಗುತ್ತೆ ಅಂತಂದರೆ ಅದು ನಿಂತ ನೀರಲ್ಲ. ಈಗ ಏನಾಗುತ್ತೆ ಅಂದರೆ ಇವತ್ತಿಗೆ ಏನೋ ಒಂದು ಪ್ರಾಬ್ಲಮ್ ಇದೆ, ಅವತ್ತಿಗೆ ಏನು ಪ್ರಾಬ್ಲಮ್ ಇತ್ತು, ಮೊಸ್ಕಿಟೋನ ಅವರು ಕಂಟ್ರೋಲ್ ಮಾಡಬೇಕಾಯಿತು. ಮಲೇರಿಯಾ ಮತ್ತು ಪ್ಲೇಗ್ ಇರ್ಬೋದು, ಹೈ ಫೀವರ್ಸ್ ಎಲ್ಲ ಏನಿತ್ತಲ್ಲ ಅದನ್ನೇನು ಮಾಡಬೇಕಾಯಿತು, ಕಂಟ್ರೋಲ್ ಮಾಡಬೇಕಾಯಿತು. ಮೊಸ್ಕಿಟೋನ ಕಂಟ್ರೋಲ್ ಮಾಡಬೇಕಾಗಿತ್ತು. ಹಾಗಾಗಿ ಅವತ್ತಿಗೆ DDT ವಾಸ್ ಎ ಸೊಲ್ಯೂಷನ್ ಟು ಕಂಟ್ರೋಲ್ ಆಲ್ ದೋಸ್ ಥಿಂಗ್ಸ್. ಆ DDTದು ಹಾರ್ಮ್ಫುಲ್ ಎಫೆಕ್ಟ್ ನಮ್ಗೆ ಯಾವಾಗ ಗೊತ್ತಾಯಿತು, ಓನ್ಲಿ ಆಫ್ಟರ್ 40 years. ಅದಕ್ಕೆ ನಾವೇನು ಮಾಡ್ತೀವಿ, ಸೊಲ್ಯೂಷನ್ನ ಹುಡ್ಕಕ್ಕೆ ಹೋಗ್ತೀವಿ. ಈ ರೀತಿಯಾಗಿ ಏನಾಗ್ತಾ ಹೋಗುತ್ತೆ, ಸೈನ್ಸ್ ಇವತ್ತಿಗೆ ಯಾವುದೋ ಒಂದು ಪ್ರಾಬ್ಲಮ್ ಬಂದಿದೆ, ಆ ಪ್ರಾಬ್ಲಮ್ಗೆ ನನಗೆ ಸೊಲ್ಯೂಷನ್ ಕೊಡ್ತಾ ಇದೆ. ಆ ಸೊಲ್ಯೂಷನ್ ನಿಜವಾದ ಸೊಲ್ಯೂಷನ್ ಅಲ್ವಾ ನನಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ ಆಫ್ಟರ್ 30 years. ಅದು ದಟ್ ಮೇ ಲೀಡ್ಸ್ ಟು ಸಮ್ ಅದರ್ ಪ್ರಾಬ್ಲಮ್. ಆ ಪ್ರಾಬ್ಲಮ್ಗೆ ಮತ್ತೆ ನಾನು ಸೊಲ್ಯೂಷನ್ ಹುಡ್ಕಕ್ಕೆ ಹೋಗ್ತೀನಿ. ಈ ರೀತಿಯಾಗಿ ಸೈನ್ಸು ಇದಾಗ್ತಾ ಹೋಗುತ್ತೆ. ಅದಕ್ಕೆ ಅವನು ಕೆಂಟ್ ಹಾವಿಡ್ ಹೇಳ್ತಾನೆ, ಈಸ್ ಎನ್ವೈರನ್ಮೆಂಟಲಿಸ್ಟ್. ಅವನು ಹೇಳ್ತಾನೆ DDTನ ಬ್ಯಾನ್ ಮಾಡಿದ್ದಾರೆ ಬಿಕಾಸ್ ಇಟ್ ಇಸ್ ನಾಟ್ ಎ ಬ್ಯಾಡ್ ಅಂತಲ್ಲ, ಇಟ್ ವಾಸ್ ಎ ಗ್ರೇಟ್ ವೇ ಟು ಹೆಲ್ಪ್ ದಿ ಪಾಪ್ಯುಲೇಷನ್ ಕಂಟ್ರೋಲ್ ಅಂತ ಅವನು ಹೇಳ್ತಾ ಇರ್ತಾನೆ. ಯಾಕೆಂದರೆ ಇಟ್ ಗೋಯಿಂಗ್ ಟು ಡಿಸ್ಟರ್ಬ್ ದಿ ಇಮ್ಯೂನ್ ಸಿಸ್ಟಮ್ ಇರ್ಬೋದು, ಅಥವಾ ಸೆಕ್ಸ್ ಹಾರ್ಮೋನ್ಸ್ ಇರ್ಬೋದು, ರೀಪ್ರೊಡಕ್ಟಿವ್ ಅಬ್ನಾರ್ಮಲಿಟೀಸ್ನೆಲ್ಲ ಅದೇನು ಮಾಡುತ್ತೆ, ಹ್ಯೂಮನ್ ಬೀಯಿಂಗ್ಸಲ್ಲಿ ಜಾಸ್ತಿ ಮಾಡುತ್ತೆ. ಹಾಗಾಗಿ ಇಟ್ ವಾಸ್ ಬ್ಯಾನ್. ಎಗೇನ್ ಅದು ಏನಾಗುತ್ತೆ, ನೀರಲ್ಲಿ ಸಾಲ್ಯುಬಲ್ ಆಗಲ್ಲ, ಬಯೋ ಅಕ್ಯುಮುಲೇಷನ್ ಆಗುತ್ತೆ ವಾಟರ್ ಒಳಗಡೆ. ಹಾಗಾಗಿ ಏನಾಗುತ್ತೆ, ನಿಮಗೆ ಅಕ್ವಾಟಿಕ್ ವೈಲ್ಡ್ ಲೈಫಲ್ಲಿ 150 years ಅದರದ್ದು ಆಫ್ ಲೈಫ್ ಪೀರಿಯಡ್ ಇರುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಇಟ್ ವಾಸ್ ಥ್ರೆಟ್ ಟು ದಿ ಅಕ್ವಾಟಿಕ್ ಅನಿಮಲ್ಸ್. ಯು ಕೆನಾಟ್ ಈಟ್ ಫಿಶ್. ಯಾಕೆ ಅಂದರೆ 6000 parts per million ಆಫ್ DDT ವಿಲ್ ಬಿ ಪ್ರೆಸೆಂಟ್ ಆಲ್ ಓವರ್ ದಿ ವರ್ಲ್ಡ್, ನಾಟ್ ಕೌಂಟಿಂಗ್ ದಿ ರೇಡಿಯೇಷನ್ ಅಂತ ಹೇಳ್ತಾರೆ. ಅಗೇನ್ ಡ್ಯೂಕ್ ಡೇಲ್ ಹೇಳ್ತಾನೆ, ಅಗೇನ್ ಈಸ್ ಆಲ್ಸೋ ಎನ್ವೈರನ್ಮೆಂಟಲಿಸ್ಟ್. ಸೊ ಅಷ್ಟು DDT ಏನಾಗಿದೆ ಫಾರ್ 30 years ನಾವು ಯೂಸ್ ಮಾಡಿರೋದು. ಅದೇನಾಗ್ತಿದೆ ಅಂದರೆ ಅಷ್ಟು ಎನ್ವೈರನ್ಮೆಂಟಲ್ಲಿ, ಅಷ್ಟು ನಮಗೆ ಗಾಳಿನಲ್ಲಿ, ಮಣ್ಣಲ್ಲಿ, ನೀರಲ್ಲಿ ಬೆರೆತು ಹೋಗಿದೆ. ದಟ್ ಲೀಡ್ಸ್ ಟು ಲಾಟ್ ಆಫ್ ಪ್ರಾಬ್ಲಮ್ಸ್. ಓಕೆ, ಈಗ ನಮ್ಮ ಫುಡ್ಡಲ್ಲಿ ಇದೇ ಇಲ್ಲ ಅಂತ ನನಗೆ ಹೆಂಗೆ ಗೊತ್ತಾಗತ್ತೆ, ಹೆಂಗೆ ಕಂಡಿಡ್ಕೋಬೇಕು ನಾನು DDT ಕ್ವಾಂಟಿಟಿ ಎಷ್ಟಿದೆ ಅನ್ನೋದಕ್ಕೆ? ಅದನ್ನು ನಾವು ಹೇಗೆ ಮಾಡ್ತೀವಿ ಅಂದರೆ ಕಲೋರಿಮೆಟ್ರಿಕ್ ಮೆಥಡ್ ಯೂಸ್ ಮಾಡಿಕೊಂಡು ಅದನ್ನು ಎಸ್ಟಿಮೇಷನ್ ಮಾಡ್ತೀನಿ. ಕಲೋರಿಮೆಟ್ರಿಕ್ ಎಸ್ಟಿಮೇಷನ್ ಏನು ಅಂತಂದರೆ, ಕಲರ್ಡ್ ಸೊಲ್ಯೂಷನ್ಸ್ ಯಾವ್ಯಾವ್ದು ಇರುತ್ತಲ್ಲ ಅದರದ್ದು ನಾನು ಏನು ಮಾಡ್ತಾ ಹೋಗ್ತೀನಿ ಅಂತಂದರೆ OD ಅಂತ ಹೇಳ್ತೀವಿ. ಅದನ್ನು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ನಾನೇನು ಮಾಡ್ತಾ ಹೋಗ್ತೀನಿ, ಅದು ಎಷ್ಟಿದೆ ಅಂತ ನಾನೇನು ಮಾಡ್ತೀನಿ, ಕ್ಯಾಲ್ಕುಲೇಟ್ ಮಾಡ್ತೀನಿ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಟೇಕ್ ದಿ ಡಿಫ್ರೆಂಟ್ ಕಾನ್ಸಂಟ್ರೇಷನ್ ಆಫ್ ದಿ DDT ಇನ್ ಡಿಫ್ರೆಂಟ್ ವೆಜಿಟೇಬಲ್ಸ್ ಇರ್ಬೋದು, ಫ್ರೂಟ್ಸ್ ಇರ್ಬೋದು, ಅಥವಾ ಏರ್ ಇರ್ಬೋದು, ಸಾಯಿಲ್ ಇರ್ಬೋದು, ಅದರದ್ದು ಕ್ವಾಂಟಿಟಿನಲ್ಲಿ ತೊಗೊಳ್ತೀನಿ. ಅದನ್ನು ಫಸ್ಟ್ ನಾನೇನು ಮಾಡ್ತೀನಿ ಅಂದರೆ ಐ ಆಮ್ ಗೋಯಿಂಗ್ ಟು ಡಿಕಂಪೋಸ್ ದಟ್ ಇನ್ ಸಾಲ್ವೆಂಟ್ ಮೀಡಿಯಮ್ ಬೈ NaOH ಹಾಕಿ ಚೆನ್ನಾಗಿ ಶೇಕ್ ಮಾಡ್ತೀನಿ. ಶೇಕ್ ಮಾಡಿಬಿಟ್ಟು ನಾನೇನು ಮಾಡ್ತೀನಿ ಅಂತಂದರೆ ಆ ಕ್ಲೋರೈಡ್, ಬಿಕಾಸ್ ನಿಮಗೆ ಟ್ರೈಕ್ಲೋರೋ ಇದೆ ಅಲ್ಲಿ, ಸೊ ಕ್ಲೋರೈಡ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತೀವಿ. ಸೊ ನಿಮಗೆ NaOH ಹಾಕಿದ ತಕ್ಷಣ ಏನಾಗುತ್ತೆ, ಬ್ಲೂ ಕಲರ್ ಬರುತ್ತೆ. ಸೊ ಆ ಬ್ಲೂ ಕಲರು ಡಿಪೆಂಡ್ಸ್ ಅಪಾನ್ ದಿ ಅಮೌಂಟ್ ಆಫ್ DDT ಪ್ರೆಸೆಂಟ್. ಅಮೌಂಟ್ ಆಫ್ DDT ಜಾಸ್ತಿ ಇದೆ ಅಂತ ಅಂದಾಗ ಏನಾಗುತ್ತೆ, ಬ್ಲೂ ಕಲರು ಜಾಸ್ತಿ ಆಗ್ತಾ ಹೋಗುತ್ತೆ. ಅಮೌಂಟ್ ಆಫ್ DDT ಕಡಿಮೆ ಇದೆ ಅಂತಂದರೆ ಅವಾಗ ಏನಾಗುತ್ತೆ ಅಂದರೆ ನಿಮಗೆ ಕಲರು ಲೈಟ್ ಕಲರ್ ಇರುತ್ತೆ. ಸೊ ಅದನ್ನು ಮಾಡೋದಕ್ಕೆ, ಕಂಡುಹಿಡಿಯೋದಕ್ಕೆ ಯೂಸ್ ಮಾಡೋ ಇನ್ಸ್ಟ್ರೂಮೆಂಟ್ಗೆ ಏನಂತ ಕರಿತೀವಿ, ಕಲೋರಿಮೀಟರ್. ಆ್ಯಸ್ ದ ನೇಮ್ ಇಂಡಿಕೇಟ್, ಕಲರ್ಡ್ ಸೊಲ್ಯೂಷನ್ದು ಕಾನ್ಸಂಟ್ರೇಷನ್ ಎಷ್ಟಿದೆ, ಅದರದ್ದು ಆಪ್ಟಿಕಲ್ ಡೆನ್ಸಿಟಿ ಎಷ್ಟಿದೆ, ಅದನ್ನು ಕಂಡುಹಿಡಿಯುತ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಕಲೋರಿಮೆಟ್ರಿಕ್ ಎಸ್ಟಿಮೇಷನ್ ಅಂತ ಹೇಳ್ತೀವಿ. ಆ ಇನ್ಸ್ಟ್ರೂಮೆಂಟಿಗೆ ಕಲೋರಿಮೀಟರ್ ಅಂತ ಹೇಳ್ತೀವಿ. ಅದನ್ನು ಯೂಸ್ ಮಾಡಿ ನಾವೇನು ಮಾಡ್ತೀವಿ ಅಂತಂದರೆ ಎಷ್ಟು DDT ನನ್ನ ಐಟಮಲ್ಲಿದೆ, ಇಟ್ ಮೇ ಬಿ ಫ್ರೂಟ್ ಇರ್ಬೋದು, ವೆಜಿಟೇಬಲ್ಸ್ ಇರ್ಬೋದು, ಇಲ್ಲ ಅಂತಂದರೆ ಅಕ್ವಾಟಿಕ್ ಅನಿಮಲ್ಸ್ದು ಫ್ಲೆಶ್ ಇರ್ಬೋದು, ಅದರಲ್ಲಿ ನಾನು ಕಂಡುಹಿಡಿಬೋದು. ಅದಕ್ಕೆ ಆ ಇನ್ಸ್ಟ್ರೂಮೆಂಟ್ಗೆ ಬೇರೆ ಬೇರೆ ಫಿಲ್ಟರ್ಸ್ನ ಯೂಸ್ ಮಾಡ್ತಾರೆ. ಸೊ 420 nanometer ಫಿಲ್ಟರ್ನ ಯೂಸ್ ಮಾಡಿಕೊಂಡು ನೀವು ಎಷ್ಟು ಪರ್ಸೆಂಟೇಜ್ ಆಫ್ DDT ಪ್ರೆಸೆಂಟ್ ಇದೆ ನನ್ನ ಸ್ಯಾಂಪಲಲ್ಲಿ ಅಂತ ನೀವು ಐಡೆಂಟಿಫಿಕೇಟ್ ಮಾಡ್ಕೋಬೋದು. ಸೊ ಆ್ಯಕ್ಚುಲಿ ಇಷ್ಟು ತೊಂದರೆ ಮಾಡ್ತಾ ಇರೋ ಅಂಥ DDTನ 1972ನಲ್ಲಿ ಬ್ಯಾನ್ ಮಾಡಿದ್ದಾರೆ. ಬಟ್ ಎಷ್ಟೊಂದು ಕಂಟ್ರಿಗಳಲ್ಲಿ ಸ್ಟಿಲ್ ವಿ ಆರ್ ಯೂಸಿಂಗ್ ಟು ಫೈಟ್ ಅಗೇನ್ಸ್ಟ್ ಮಲೇರಿಯಾ ಇನ್ ಡೆವಲಪಿಂಗ್ ಕಂಟ್ರಿ. ಈವನ್ ಇನ್ ಇಂಡಿಯಾ ನೀವು ಹೋಗಿ ನನಗೆ DDT ಪೌಡ್ರ್ ಕೊಡಿ ಅಂತಂದರೆ ಈವನ್ ಸ್ಮಾಲ್ ಶಾಪ್ಗಳಲ್ಲೂ ನಿಮಗೆ ಅದು ಸಿಗ್ತಾ ಹೋಗುತ್ತೆ. ಬೀಯಿಂಗ್ ಎ ಸೈನ್ಸ್ ಸ್ಟೂಡೆಂಟ್, ಬೀಯಿಂಗ್ ಎ ಕೆಮಿಸ್ಟ್ರಿ ಸ್ಟೂಡೆಂಟ್, ನೀವು ಅರ್ಥ ಮಾಡ್ಕೋಬೇಕು DDT ನಾನು ಯೂಸ್ ಮಾಡಬೇಕಾ ಮಾಡಬಾರ್ದ. ಮಾಡೋದಾದರೆ ಅದು ನನಗೆ ಈಗ ಆಲ್ರೆಡಿ 30 years ಯೂಸ್ ಮಾಡಿ 72ನಲ್ಲಿ ಬ್ಯಾನ್ ಮಾಡಿದ್ರೂ
ಎಷ್ಟೊಂದು ಕಂಟ್ರಿಗಳಲ್ಲಿ ಯೂಸ್ ಮಾಡ್ತಾ ಇರೋದ್ರಿಂದ ಅದು ಏನು ಪ್ರಾಬ್ಲಮ್ನ ಕೊಡುತ್ತೆ. ನಾನು ಹೇಳ್ತಾರೆ, ಯಾರು ಮನುಷ್ಯರು ವಾಸ ಮಾಡೋಕ್ಕಾಗದಿರೋಂಥ ಜಾಗಗಳಿಗೂ ಏನಾಗಿದೆ, ಅದು DDT ಹೋಗಿದೆ. ಸೊ ಹಾಗಾಗಿ ನಾವೇನು ಮಾಡಬೇಕು ಅಂತಂದರೆ ಅದನ್ನು ನಾವು ಸಾಧ್ಯ ಆದಷ್ಟು ಯೂಸೇ ಮಾಡಬಾರ್ದು, ಅಥವಾ ಅದನ್ನು ನಾವು ರೆಡ್ಯೂಸ್ ಮಾಡ್ಕೋಬೇಕು ಅದ್ರದ್ದು ಯೂಸೇಜ್ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.